ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ಸಾಂಗ್ನ ತುಮಕೂರಲ್ಲಿ ರಿಲೀಸ್ ಮಾಡ್ತಾ ಇರೋಕ್ಕೆ ನಮ್ಗೆ ತುಂಬ ಖುಷಿ ಇದೆ. ಯಾಕಂದರೆ ಇದು ಕಲ್ಪತರು ನಾಡು ಆ್ಯಂಡ್ ಮೋರ್ ಓವರ್ ದೇವ್ರು ನಡೆದಿರೋ ನಾಡಲ್ಲಿ ನಾವು ನಮ್ಮ ಸಾಂಗ್ನ ಲಾಂಚ್ ಮಾಡ್ತೀವಿ. ಸಿದ್ಧಗಂಗಾ ಮಠದಲ್ಲಿ ಪ್ರತಿದಿನ ಲೈಕ್ ತುಂಬ ಜನಕ್ಕೆ ಫ್ರೀಯಾಗಿ ಅನ್ನದಾಸೋಹ ನಡೆಯುತ್ತೆ ಆ್ಯಂಡ್ ಶಿಕ್ಷಣ ಫ್ರೀ ಆಗಿದೆ. ಸೊ ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಸಾಂಗ್ನ ಲಾಂಚ್ ಮಾಡಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಇಲ್ಲಿನ ಮಕ್ಕಳು ಅಂದರೆ ಇಲ್ಲಿನ ಸ್ಟೂಡೆಂಟ್ಸ್ ಕೈಯಲ್ಲಿ ನಾವು ಲಾಂಚ್ ಮಾಡಿಸಿದ್ದು. ಸೊ ತುಂಬ ಇನ್ನೋಸೆಂಟ್ ಹೃದಯಗಳವರು, ಅವ್ರ ಆ ಪ್ರೀತಿನ ನಮಗೆ ಕೊಟ್ಟಿದ್ದಾರೆ. ಸೊ ವಿ ಆರ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ನಮ್ಮ ಎಂಟೈರ್ ಟೀಮ್, ಎಂಟೈರ್ ತುಮಕೂರು ಜನತೆಗೆ, ಅವ್ರಿಗೂ ತುಮಕೂರು ಪ್ರೆಸ್ ಮೀಡಿಯಾ ಆ್ಯಂಡ್ ಎಲ್ರಿಗೂ, ನೀವು ಬಂದಿರೋ ಪ್ರತಿಯೊಬ್ಬರು ಪ್ರೆಸ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವು ಎಲ್ಲರೂ ಬಂದಿರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಅದು ತುಮಕೂರವ್ರಿಗೂ ಬೆಳಿಗ್ಗೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಇವತ್ತು ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ನೋಡಿದ್ದು, ಆಲ್ಮೋಸ್ಟ್ ಒಂಥರ ಐ ವಾಸ್ ಏನಂತಾರೆ ಹ್ಯಾಪಿ ಟಿಯರ್ಸ್ ಇತ್ತು ನನಗೆ. ತುಂಬ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಚರಣ್ ರಾಜ್ ಸರ್ ನನ್ನ ಒಂಥರ ಡ್ರೀಮ್ ಮ್ಯೂಸಿಕ್ ಡೈರೆಕ್ಟರ್ ಥರ. ಅವ್ರ ಜೊತೆ ವರ್ಕ್ ಮಾಡಿದ್ದು ಸಲಗಾಲು ಕೂಡ ಇಟ್ ವಾಸ್ ಅಮೇಝಿಂಗ್. ನನಗೆ ಒಂದು ಆ ಸಾಂಗಿಂದನೇ ತುಂಬ ಮೈಲೇಜ್ ಸಿಕ್ಕಿದೆ ನನ್ನ ಕರಿಯರ್ಗೆ. ಆ್ಯಂಡ್ ಸೆಕೆಂಡ್ ಟೈಮ್ ಅವರು ನಮ್ಮ ಸಿನಿಮಾಕ್ಕೆ, ಐ ಮೀನ್ ನಾನು ಅವರ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಈ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್, ತುಂಬ ಚೆನ್ನಾಗಿ ಬಂದಿದೆ. ಜಾನಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ದಿನಕರ್ ಸರ್ ಅವರ ಮುಂದಿನ ಸಿನಿಮಾ ಇದು. ಸೊ ಇದು ನವಂಬರ್ ಅಥವಾ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ಎಂದಿನಂತೆ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಈ ಸಾಂಗ್ ಇಷ್ಟು ರಿಚ್ ಆಗಿ ಮೂಡ್ ಬರೋದಕ್ಕೆ ಕಾರಣ ಜಯಣ್ಣ ಹೋಗೋಣ ಸರ್. ಸೊ ಇದು ಹೊಸಬ್ರು ಮೂವಿ ಅಂತ ಒಂದು ಲೈಕ್ ಸ್ಟಾರಿಗೆ ಲೈಕ್ ಒಂದು ವಿಷನರಿ ಆಗಿ ತುಂಬಾನೇ ಖರ್ಚು ಮಾಡಿರೋ, ತುಂಬಾ ರಿಚ್ ಆಗಿ ನೋಡೋದಲ್ಲ, ತುಂಬಾ ರಿಚ್ ಆಗಿ ಬಂದಿದೆ ಸಾಂಗ್. ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಆ್ಯಂಡ್ ಇದು ಈ ಸಾಂಗ್ ಮೇನ್ ತುಂಬಾ ಮುಖ್ಯ ಕಾರಣಕರ್ತರು ದಿನಕರ್ ತುಗ್ದಿರ್ತಾರೆ. ಯಾಕಂದ್ರೆ ಅವ್ರ ವಿಷನ್ ಇಂದನೇ ಈ ಸಾಂಗ್ ಕ್ರಿಯೇಟ್ ಆಗಿರೋದು. ಅದ್ರ ಜೊತೆ ಟೂ ಮೇನ್ ಪಿಲ್ಲರ್ಸ್ ಬಂದು ನಮ್ಮ ಚರಣರಾಜ್ ಸರ್ ಹಾಗೂ ಕವಿರಾಜ್ ಸರ್. ಕಿವಿಗೆ ಲೈಕ್ ಇಂಪಾದ ಮ್ಯೂಸಿಕ್, ಅದ್ರ ಜೊತೆ ಮನ್ಸಿಗೆ ಮುಟ್ಟಂತ ಪದಗಳು ಕವಿರಾಜ್ ಸರ್ದು. ಅಂಡ್ 2,000 ಸಾಂಗ್ಸ್ ಬರ್ದಿರೋ ಅಂತ ದೊಡ್ಡ ಲಿರಿಸಿಸ್ಟ್. ಅಂಡ್ ಪ್ರತಿ ಸಿನಿಮಾನು ಟ್ರೆಂಡ್ ಮಾಡೋ ಅಂತ ನಮ್ಮ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಚರಣರಾಜ್ ಸರ್. ಇವರಿಬ್ರು ಜೊತೆ ಅಂಡ್ ದಿನಕರ್ ಸರ್ ಜೊತೆ ಇಂಥ ದೊಡ್ಡ ಬ್ಯಾನರ್ ಅಲ್ಲಿ ನಾವಿಬ್ರು ಮಾಡ್ತಿರೋದು ಮೋಸ್ಟ್ಲಿ ವಿ ಆರ್ ಲಕ್ಕಿ. ಅಷ್ಟೇ. ಲೈಕ್ ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಕವಿರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದು ಏನಂತಾರೆ, ಒಂದು ಟ್ರೆಂಡಿಂಗ್ ಲೈನ್ ತರ ಇದೆ ಟಾಂಗ್ ಟಾಂಗ್, ಅದು ಏನು ಹುಕ್ ಸ್ಟೆಪ್ ನಾವು ಮಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಚರಣರಾಜ್ ಅವರಿಗೆ ಏನ್ ಬಿರುದಿದೆ ಗೊತ್ತಿಲ್ಲ ನನಗೆ ಈ ತನಕ, ಬಟ್ ಟ್ರೆಂಡಿಂಗ್ ಎಲ್ಲ ಸೆನ್ಸೇಷನ್ ಕ್ರಿಯೇಟ್ ಆಗತ್ತೆ. ಅವರ ಟ್ಯೂನ್ಗಳೆಲ್ಲ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತವೆ. ಸೊ ಸೆನ್ಸೇಷನಲ್ ಕಂಪೋಸರ್ ಅಂತ ಒಂದು ಬಿರುದು ಕೊಡ್ತೀನಿ ನಾನು. ನನ್ಗೆ ಅನ್ಸಿದೆ, ಯಾಕಂದ್ರೆ ಈ ತನಕ ಎಲ್ಲ ಸಾಂಗ್ಗಳು ಸೆನ್ಸೇಷನ್ ಮಾಡಿದ್ದಾವೆ. ಈ ಜನರೇಷನ್ ಒಂಥರ ಸ್ಪಿರಿಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅವರಿಗೆ ಗೊತ್ತು ನಾಡಿ ಮಿಡಿತ ಏನು, ಈ ಯೂಸ್ದು ಏನು ಕೊಟ್ಟರೆ ಇಷ್ಟ ಆಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಓನ್ಲಿ ಮಾಸ್ ಸಾಂಗ್ ಅಷ್ಟೇ ಅಲ್ಲ, ಅಷ್ಟೇ ಅದ್ಭುತವಾಗಿ ಕ್ಲಾಸು ಮೆಲೋಡಿಗಳನ್ನು ಕೊಡ್ತಾರೆ. ಕನ್ನಡಕ್ಕೊಬ್ಬ ಪರಿಪೂರ್ಣವಾದ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ಸ್. ನಿಮ್ಮದು ಕೆಲಸ ಹೀಗೆ ಸಾಕ್ತಾ ಇರಲಿ, ನಮ್ಮ ಇಂಡಸ್ಟ್ರಿನ ರಾಯಲ್ ಮಾಡ್ತಾ ಹೋಗ್ಲಿ. ಓವರ್ ಆಲ್ ಈ ಸಿನಿಮಾ, ಈ ಹಾಡು ಎಲ್ಲವೂ ರಾಯಲ್ ಆಗೇ ಇದೆ. ರಾಯಲ್ ಎಂಟರ್ಟೈನಿಂಗ್ ಮೂವಿ ಇದು. ಈ ಮೂವಿಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಮುಖ್ಯವಾಗಿ ನಮಗೂ ಮತ್ತು ಜನರಿಗೂ ಬ್ರಿಡ್ಜ್ ಆಗಿರೋರು ನೀವು, ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು ಸುದ್ದಿ ವಿಜುವಲ್ ಮೀಡಿಯಾ ಮಿತ್ರರು. ದಯವಿಟ್ಟು ಈ ಹಾಡನ್ನು, ಈ ಸಿನಿಮಾವನ್ನು ಜನರಿಗೆ ತಲುಪಿಸಿ ಇದನ್ನು ದೊಡ್ಡ ಯಶಸ್ಸು ಮಾಡುವಲ್ಲಿ ನೀವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು, ಇವತ್ತು ಮೊದಲನೇ ಬಾರಿಗೆ ನಾನು ಒಂದು ಹಾಡಿನ ರಿಲೀಸ್ ತುಮಕೂರಲ್ಲಿ ನಡೆದಾಗ ಭಾಗವಹಿಸಿರೋದು. ತುಂಬ ಒಳ್ಳೆ ವೈಬ್ ಕೊಟ್ಟರು, ತುಂಬ ಅದ್ಭುತವಾದ ಪಾಸಿಟಿವ್ ವೈಬ್. ಈ ವೈಬ್ ಖಂಡಿತ ಕ್ಯಾರಿ ಆದರೆ ನಮ್ಮ ಸಿನಿಮಾ ಖಂಡಿತ ದೊಡ್ಡ ಹಿಟ್ ಆಗುತ್ತೆ. ಈ ಥರದ ಒಂದು ವೈಬ್ ಎಲ್ಲದಕ್ಕೂ ಬೇಕು. ಈ ವೈಬ್ ಕೊಟ್ಟಿರುವಂಥ ಇವ್ರು ಹೇಳ್ದಂಗೆ ತುಂಬ ಐತಿಹ್ಯ ಇದೆ ಈ ನಾಡಿಗೆ. ತುಂಬ ಒಳ್ಳೆ ಟ್ಯಾಗ್ಗಳಿದೆ. ನಮ್ಮ ಸಿನಿಮಾಗೂ ಈ ಟ್ಯಾಗ್ ಎಲ್ಲ ಉಪಯೋಗಕ್ಕೆ ಬರಲಿ. ನಮ್ಮ ಸಿನಿಮಾನು ನಿಮ್ಮೆಲ್ಲರ ಕಾರಣದಿಂದ ದೊಡ್ಡ ಹಿಟ್ಟಾಗಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಧನ್ಯವಾದ. ಮತ್ತು ಮೊದಲನೇ ಬಾರಿಗೆ ತುಮಕೂರಿನ ಕೆಲವು ಪತ್ರಕರ್ತರ ಮಿತ್ರರು ನಾನು ಮೀಟ್ ಮಾಡ್ತಾ ಇದ್ದೀನಿ, ಪರಿಚಯ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಧನ್ಯವಾದಗಳು. ನಮಗೆ ಈ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಇಲ್ಲಿ ಇವತ್ತು ಈ ಸಾಂಗ್ ತುಮಕೂರಲ್ಲಿ ಬಿಡುಗಡೆ ಆಗಿದ್ದು ತುಂಬ ಖುಷಿ ಕೊಟ್ಟಿದೆ. ವಿ ಆರ್ ವೆರಿ ಫಾರ್ಚುನೇಟ್. ಆ್ಯಂಡ್
ನಾನು ತುಂಬ ಫಾರ್ಚುನೇಟ್. ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡಿರೋದು ಅಂತ ತುಂಬ ಅದ್ಭುತ ಸಾಹಿತ್ಯ ನಮಗೆ ಮಾಡಿಕೊಟ್ಟಿದ್ದಾರೆ. 5 ಸಾಂಗ್ಗಳಿವೆ ನಮ್ಮ ಚಿತ್ರದಲ್ಲಿ, ಅದರಲ್ಲಿ 3 ಸಾಂಗ್ ಕವಿರಾಜ್ ಸರ್ ಬರೆದಿದ್ದಾರೆ. ಸೊ ಯಾವಾಗ ಚಿರುಣಿ ಸರ್ ನಿಮಗೆ ನನ್ನ ಮೊದಲನೇ ಚಿತ್ರದಿಂದ ನೀವು ಆ ಒಂದು ಪ್ರೋತ್ಸಾಹನೆ ಕೊಡ್ತಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ವಿರಾಟ್ ಆ್ಯಂಡ್ ಸಂಜನಾ, ಸಚ್ ಎ ಗ್ರೇಟ್ ಪರ್ಫಾರ್ಮೆನ್ಸ್. ನಿಮಗೂ ತುಂಬ ತುಂಬ ಧನ್ಯವಾದಗಳು. ಐ ಆಮ್ ಆ್ಯಕ್ಚುಲಿ ಫಾರ್ಚುನೇಟ್ ನಿಮ್ಮ ಒಟ್ಟಿಗೆ ನನ್ನ ಕೆಲಸ ಮಾಡಲಿಕ್ಕೆ ಸಿಕ್ಕಿರೋದು. ಆ್ಯಂಡ್ ದಿನಕರ್ ಸರ್ಗೆ ಆ್ಯಂಡ್ ಜಯಣ್ಣ ಫಿಲ್ಮ್ಸ್ಗೆ ಯಾವಾಗಲೂ ಧನ್ಯವಾದಗಳು ಹೇಳ್ತಾನೆ. ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ, ತುಂಬ ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾವಾಗ ತುಂಬ ಧನ್ಯವಾದಗಳು ಅವ್ರಿಗೆ. ಸೊ ಐಮ್ ವೆರಿ ಹ್ಯಾಪಿ. ಇನ್ನು ಮುಂದೆ ಇನ್ನೂ ಹಾಡುಗಳನ್ನು ರಿಲೀಸ್ ಮಾಡ್ತೀವಿ. ಎಲ್ಲನೂ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ಲರೂ ಚಿತ್ರಮಂದಿರದಲ್ಲೇ ನಮ್ಮ ಚಿತ್ರವನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕಂತ ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು. ಇಲ್ಲ, ಆಕ್ಚುಲಿ ಕಿಸ್ ಆದ್ಮೇಲೆ ಕೋವಿಡ್ ಬಂತು. ಸೊ ಇಡೀ ವರ್ಲ್ಡ್ಗೆ ಗ್ಯಾಪ್ ಆಗಿತ್ತು 2 years. ಅದಾದ್ಮೇಲೆ ಜಯಣ್ಣ ಬೋಗಣ್ಣ ಸರ್ ಕರೆದು ಲೈಕ್ ಈ ಸಿನಿಮಾನ ನನಗೆ ಕೊಟ್ಟರು. ಸೊ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ದಿನಕರ್ ಸರ್ ಜೊತೆ ಅಂತ ಲೈಕ್ ಸಾರಥಿ ಜೊತೆಯಲ್ಲಿ ಆ್ಯಂಡ್ ನವಗ್ರಹ ಮಾಡಿರುವಂಥ ಹ್ಯೂಜ್ ಡೈರೆಕ್ಟರ್ ಜೊತೆ ನನಗೊಂದು ಆಫರ್ ಕೊಟ್ಟಿದ್ದು. ನಾನು ಆ್ಯಕ್ಚುಲಿ ಸಾಯೋವರೆಗೂ ಜಯಣ್ಣ ಆ್ಯಂಡ್ ಬೋಗಣ್ಣ ಸರ್ನ ಮರೆಯಂಗಿಲ್ಲ. ಬಿಕಾಸ್ ಐ ವಾಸ್ ಜಸ್ಟ್ ಅ ನ್ಯೂ ಕಮರ್ ಅಂತನ ತಗೊಬಂದು ಇಂಥ ಇಷ್ಟು ಒಳ್ಳೆ ಜನ ಟೆಕ್ನಿಷಿಯನ್ಸ್ಗಳ ಮಧ್ಯೆ ನನ್ನ ಇಟ್ಟು ಕಲಿಯೋ ಥರ ಮಾಡಿದ್ರು ಎಲ್ಲದನ್ನು. ಸೊ ಆ ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂಡ್ ಮಧ್ಯದಲ್ಲಿ ಸಿನಿಮಾ ಟೈಮಲ್ಲಿ ಲೈಕ್ ನಾವು ಒನ್ ಅಂಡ್ ಹಾಫ್ ಇಯರ್ ಅದ್ರಲ್ಲಿ ನನ್ನ ಕಾಲೆಲ್ಲ ಏಟ್ ಆಗಿತ್ತು. ಅದ್ ಬಿಟ್ಟರೆ ನಾವು ಎಲ್ಲೂ ಲೇಟ್ ಮಾಡಿಲ್ಲ. ನಿಮ್ಗೆ ನೋಡಿದ್ರಲ್ಲ ಚೆನ್ನಾಗಿತ್ತು ಅನ್ಸ್ತಲ್ವಾ. ಸೊ ಅಷ್ಟು ಪ್ರೀತಿಯಿಂದ ಅಷ್ಟು ಟೈಮ್ ಕೊಟ್ಟು ಮಾಡಿದ್ವಿ ಸಿನಿಮಾ. ಅದು ಫಸ್ಟ್ ನನ್ನ ಬರ್ಡೇಗೆ ಒಂದು ಗ್ಲಿಮ್ಸ್ ಅಂತ ಬಿಟ್ಟಿದ್ರು. ಅದೇ ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಇವತ್ತು ಹಿಟ್ ಆಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ವಿಲನ್ಗಳೇ ಅಂತ. ಸೊ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಎಷ್ಟು ಗ್ರೇ ಇರುತ್ತೆ ಅಂತ. ಸೊ ಬೇಸಿಕಲಿ ಮಾಸ್ ಲೈಕ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಇದು. ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್. ಲೈಕ್ ದಿನಕರ್ ಸರ್ ಸಿನಿಮಾಗಳು ಹೆಂಗಿರುತ್ತೆ, ಸಾರಥಿ ಆಗಿರ್ಬೋದು, ಜೊತೆಯಲ್ಲಿ ಆಗಿರ್ಬೋದು, ಅಂಡ್ ಇವನ್ ನವಗ್ರಹ. ಸೊ 100% ಇದು ದಿನಕರ್ ಸರ್ ಸೀಲ್ ಸಿನಿಮಾ. 1000% ಅವ್ರ ಸೀಲ್ ಇದೆ. ಇನ್ನೊಂದು ವಿಷಯ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಮುಜುಗರದಲ್ಲಿ ಹೇಳ್ಕೊತಿಲ್ಲ ಅನ್ಸುತ್ತೆ. ಈ ಹಾಡು ಮಾಡುವಾಗ ಇವರಿಗೆ ಕಾಲು ಫ್ರಾಕ್ಚರ್ ಆಗಿತ್ತು. ಆಕ್ಚುಲಿ ಮಸಲ್ ಟೈರ್ ಆಗಿತ್ತು. ಆಕ್ಚುಲಿ ಮಾಡಂಗೆ ಇರ್ಲಿಲ್ಲ ಸಾಂಗ್ ಇವರು. ಆದ್ರೂ ಡೆಡಿಕೇಶನ್ ಎಷ್ಟಿತ್ತು ಅಂದ್ರೆ ಡಾಕ್ಟರ್ನ ಸೆಟ್ಟಲ್ಲಿ ಇಟ್ಕೊಂಡು ಎವ್ರಿ ಸ್ಟೆಪ್ ನಂತರ ಅದಕ್ಕೇನೋ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡು ಈ ಸಾಂಗ್ ಆದ್ರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವರ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮೇಡಮ್ ಕೂಡ ಅಷ್ಟೇ ಚೆನ್ನಾಗಿ ಇವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಡ್ಯಾನ್ಸ್ಗೆ. ನನಗೆ ಎಲ್ಲಕ್ಕಿಂತ ಖುಷಿಯಾಗಿದ್ದು ಆ ಡೆಡಿಕೇಶನ್. ಈ ಡೆಡಿಕೇಶನ್ ಇವ್ರನ್ನ ಖಂಡಿತವಾಗೂ ತುಂಬ ಇದರಲ್ಲಿ ಹೇಳ್ತಿರೋದು ಯಾವುದು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ತುಂಬಾ ನಿಜ. ಸೆಟ್ಟಲ್ಲಿ ಹಾಡು ಎಷ್ಟು ದಿನ ಇತ್ತು ಅಷ್ಟು ದಿನ ಡಾಕ್ಟರ್ ಇದ್ರು. ಒಂದೊಂದು ಸ್ಟೆಪ್ ಆದ್ಮೇಲೂ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಸೊ ಆ ಡೆಡಿಕೇಶನ್ ಇವ್ರನ್ನ ತುಂಬಾ ಮುಂದೆ ಕರ್ಕೊಂಡು ಹೋಗುತ್ತೆ. ಈ ಡೆಡಿಕೇಶನ್ ಯಾವತ್ತೂ ಇರ್ಲಿ. ಇಲ್ಲ ಸರ್, ಅಂದ್ರೆ ಇವಾಗ ಸಾಂಗ್ ಬಗ್ಗೆ ಮಾತಾಡೋಣ. ಸಿನಿಮಾಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಬಟ್ 100% ಪ್ರತಿಯೊಬ್ಬರು ಒಳಗೂ ವಿಲನ್ ಇರ್ತಾನೆ. ಅಂಡ್ ಸಿನಿಮಾಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಇದೆ ಸರ್. ಸೊ ಯಾರ್ ವಿಲನ್ ಯಾರ್ ಹೀರೋ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇದಾರೆ ಮತ್ತೆ ಅದು ಯಾರು ಅನ್ನೋದು ನಿಮ್ಗೆ ನೋಡಿದಾಗ ತುಂಬಾ ದೊಡ್ಡ ಸರ್ಪ್ರೈಸ್ ಆಗುತ್ತೆ. ಅಲ್ಲ, ತುಂಬಾ ದೊಡ್ಡ ಕರೆಕ್ಟ್, ಅದೇ ಮಾತು. ತುಂಬಾ ದೊಡ್ಡ ಸರ್ಪ್ರೈಸ್ ಆಗುತ್ತೆ ನಿಮ್ಗೆ. ಓ ಇವ್ರ ಅಂತ ಅನ್ಸುತ್ತೆ. ಹೌದೌದು, ಖಂಡಿತ 1000%. ಇದು ಸುಮ್ನೆ ಎಕ್ಸಾಜರೇಟ್ ಮಾಡ್ತಿಲ್ಲ. ನೀವು ಅವ್ರ ಹೆಸರು ರಿವೀಲ್ ಆದ ತಕ್ಷಣ ಓ ಸೂಪರ್ ಅಂತ ಇಲ್ಲ ಹೊಸ ಮುಖ ಅಲ್ಲ, ದೊಡ್ಡ ಹೆಸರಿರೋ ಮುಖ ಸರ್. ಅವರು ಪತ್ರಕರ್ತರ ಕೌಶಲ್ಯ ಉಪಯೋಗಿಸ್ತಾ ಇದ್ದಾರೆ. ನಿಮ್ದು ಲಾಸ್ಟ್ ಸಿನಿಮಾ ಸಲಗ, ಅದು ಇವಾಗ ಹ್ಯಾಂಗ್ ಓವರ್ ಇಷ್ಟ ಆ ಸಾಂಗ್ ಕೇಳ್ತಾರೆ ಮಾಸ್ ಕಂಪ್ಲೀಟ್ ಆಗಿ. ಬಟ್ ಈ ಸಿನಿಮಾ ಅಂತ ಹೋದಾಗ ಸೊ ಈಗ ಅದೇ ತರ ಸರ್, ನಂದು ಸಲಗಾಲಿ ನೀವೇನು ಮಾಸ್ ಆಗಿ ನೋಡಿದ್ದೀರಾ, ಇದು ಕಂಪ್ಲೀಟ್ ಆಗಿ ಕ್ಲಾಸ್ ಆಗಿ ಕಾಣಿಸ್ಕೊಂಡಿದ್ದೀನಿ ನಾನು. ಲುಕ್ ವೈಸ್ ಆಗಿರ್ಬೋದು, ನನ್ನ ಡೈಲಾಗ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ. ಇವಾಗ ನೀವು ಸಾಂಗಲ್ಲಿ ನನ್ನ ಹೆಂಗೆ ನೋಡಿದ್ದೀರಾ, ಸಿನಿಮಾ ಪೂರ್ತಿ ಹಾಗೆ ಬರುತ್ತೆ. ಬಟ್ ಏನು ಕ್ಯಾರೆಕ್ಟರ್ ಅಂತ ಸ್ವಲ್ಪ ಸಸ್ಪೆನ್ಸಲ್ಲಿ ಇದೆ. ಸೊ ರಿವೀಲ್ ಮಾಡೋದಕ್ಕಾಗಲ್ಲ ಕ್ಯಾರೆಕ್ಟರ್. ಬಟ್ ವೆರಿ ಕ್ಲಾಸಿ ಆಗಿ ಕಾಣಿಸ್ಕೊಂಡಿದ್ದೀನಿ. ಅಂದ್ರೆ ಅವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಿದವರು ಎಲ್ಲೋ ಇದ್ದಾರೆ. ನೆಕ್ಸ್ಟ್ ನೀವು ಆ ತರ ಹೌದಾ? ಹಂಗ ಏನೋ ಅವರ ಕಾಲ್ಗುಣ ಹಂಗೆ ಸರ್. ನಮ್ಮ ಇಂಡಸ್ಟ್ರಿ ಅವರು ಎಲ್ಲರಿಗೂ ಒಳ್ಳೇದಾದ್ರೆ ಐ ಆಮ್ ವೆರಿ ಹ್ಯಾಪಿ ಸರ್. ಏನ್ ಸರ್? ಬೇರೆ ಭಾಷೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದ್ರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ತೀನಿ. ಸೊ
ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ನೀವೆಲ್ಲ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಬೇಕು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ಈ ಸಾಂಗ್ ಬಗ್ಗೆ ಒಂದು ಹೇಳಬೇಕು, ಟಾಂಗ್ ಟಾಂಗ್ ಅನ್ನೋ ಸಾಂಗ್ ಬಗ್ಗೆ. ಈ ಸಾಂಗ್ ಅಲ್ಲಿ ಹುಕ್